ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಕೂಡ ಸೂಪರ್ ಆಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡುವ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮಲೆನಾಡು ಲೋಕಲ್ ವ್ಲಾಗ್ಸ್ ಚಾನಲ್ ನೋಡ್ತಾ ಇರೋರಿಗೆಲ್ಲ ಸ್ವಾಗತ ಮಾಡ್ತಾ, ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂತಹ ಬೆಲ್ ಐಕಾನ್ನ ಒತ್ತಿ. ಯಾಕಂದ್ರೆ ನಾನು ಹಾಕುವಂತಹ ವಿಡಿಯೋನ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ನೀವು ಆರಾಮಾಗಿ ನನ್ನ ವಿಡಿಯೋಸ್‌ನ ನೋಡಬಹುದು. ಬನ್ನಿ ಹಾಗಿದ್ರೆ ನೋಡುವ ಇವತ್ತಿನ ವಿಡಿಯೋ ಏನು ಅಂತ ಹೇಳ್ಬಿಟ್ಟು. ಏನು ಇವಳಲ್ಲಿ ಬರೀ ಕಾಗದದ ಪೊಟ್ಲರೆಲ್ಲ ಬಿಚ್ಚುತ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೊಳ್ಬೇಡಿ. ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ ಅಂತೇಳಿ ಎಲ್ರಿಗೂ ಗೊತ್ತು. ವಿಡಿಯೋಸ್ ಎಲ್ಲ ತುಂಬ ಲೇಟಾಗಿ ಬರ್ತಾ ಇದೆ. ಅನಿವಾರ್ಯತೆಯಿಂದ ವಿಡಿಯೋಸ್ ಎಲ್ಲ ತುಂಬ ಡಿಲೇ ಆಗಿ ಹಾಕ್ತಾ ಇದ್ದೀನಿ. ಅದಕ್ಕೆ ಕ್ಷಮೆ ಇರಲಿ. ಇದು ಏನಿಲ್ಲ, ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಈ ಬದನೆಕಾಯಿ ಸಸಿ ಆಗಿರಲಿ, ಸೌತೆಕಾಯಿ ಸಸಿ ಆಗಿರಲಿ ಅಥವಾ ಏನೇ ಆಗಿರಲಿ ಅದನ್ನು ಹಾಕಿ ಒಂದು ಸ್ವಲ್ಪ ಮೊಳಕೆ ಹೊಡೆದ್ರೆ ಸಾಕು. ಕಡೆ ಮಳೆಗಾಲ ಸ್ಟಾರ್ಟ್ ಆದಂಗೆ ಆಟೋಮೆಟಿಕ್ ಆಗಿ ಅದು ಬೆಳೆಯುತ್ತೆ. ಜಾಸ್ತಿ ಮಳೆ ಸ್ಟಾರ್ಟ್ ಆಗದಾಗ ಹಾಕಿದ್ರೆ ಅದು ಬೆಳೆಯೋದಿಲ್ಲ ಅಂತ ಹೇಳ್ಬಿಟ್ಟು ಮಳೆಗಾಲ ಸ್ಟಾರ್ಟ್ ಆಗತ್ತಲ್ವ, ಅಂದರೆ ಮೇ ಎಂಡಿಗೆ ಅಥವಾ ಜೂನ್ ಫಸ್ಟ್ ಇರುತ್ತಲ್ಲ ಅವಾಗ ಹಾಕಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಬೀಜಗಳನ್ನೆಲ್ಲ ತೆಗ್ದು ನೋಡ್ತಾ ಇದ್ದೀವಿ ನಾವು. ಮೇನ್ ಆಗಿ ಸೌತೆಕಾಯಿ ಬೀಜನ ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ನಾವು ಹಾಕ್ಬಿಟ್ರೆ ಬೇಗ ಬರುತ್ತೆ. ಮಳೆ ಸ್ಟಾರ್ಟ್ ಆಯಿತು ಜಾಸ್ತಿನೇ ಅಂತ ಅಂದ್ಬಿಟ್ರೆ ಅದು ಬೀಜ ಮೊಳಕೆ ಹೊಡೆದು ಬರೋದಿಲ್ಲ. ತುಂಬ ರೇರ್, ಬಂದ್ರೂ ಕೂಡ ಕೊಳೆಯೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಯಾಕೆಂದರೆ ಸೌತೆಕಾಯಿ ಸಸಿನು ತುಂಬ ಸ್ಮೂತ್ ಇರುತ್ತಲ್ವ, ಅದಕ್ಕಾಗಿ ಬೇಗ ಬರೋದಿಲ್ಲ. ಮತ್ತು ಬಂದ್ರೂ ಕೂಡ ಕೊಳೆಯುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ರತಿ ವರ್ಷವೂ ಕೂಡ ಅದಕ್ಕೆ ಸಪ್ರೇಟಾಗಿ ಜಾಗ ಮಾಡಿಬಿಟ್ಟು ನಾವು ಹಾಕೋದಿಲ್ಲ. ಯಾವ ತೋಟಕ್ಕೆ ಗೊಬ್ಬರ ಹಾಕ್ತಾರಲ್ವ ಆ ತೋಟಕ್ಕೆ ಅಡಿಕೆ ಮರಕ್ಕೆ ಹೋಗ್ಬಿಟ್ಟು ಈ ಥರ ಬೀಜನ ಒಂದು 2 ಬೀಜ ಹಾಕ್ತೀವಿ. ಹಾಕ್ಬಿಟ್ಟು ಒಂದು ಸ್ವಲ್ಪ ಜಸ್ಟ್ ಗೊಬ್ಬರದ ಮೇಲೆನೇ ಹಾಕೋದು. ಹಾಕ್ಬಿಟ್ಟು ಈ ಥರ ಮಾಡ್ತೀವಿ. ಆವಾಗ ತೋಟದ ಫುಲ್ಲಾಗಿ ಹಬ್ಬುತ್ತಲ್ಲ, ಸೌತೆಕಾಯಿನ ಆರಾಮಾಗಿ ನಾವು ತಿನ್ಬೋದು. ತಿಂದು ತಿಂದು ಸಾಕಾಗಿರುತ್ತೆ. ಅಷ್ಟೆಲ್ಲ ಸೌತೆಕಾಯಿ ಬೆಳೆಯುತ್ತೆ. ಸೌತೆಕಾಯಿ ಬಳ್ಳಿನ ಬೆಳಿಲಿಕ್ಕೆ ತುಂಬ ದೊಡ್ಡ ಜಾಗ ಬೇಕಾಗುತ್ತೆ. ಎಷ್ಟು ದೊಡ್ಡ ಜಾಗ ಕೊಟ್ರೂ ಕೂಡ ಸಾಲೋದಿಲ್ಲ. ನಾವು ಗೊಬ್ಬರ ಅದರಲ್ಲಿ ಹಾಕಿರೋದ್ರಿಂದ ಇನ್ನು ಸ್ವಲ್ಪ ಜಾಸ್ತಿನೇ ಅದಕ್ಕೆ ಬೆಳಿಲಿಕ್ಕೆ ಅವಕಾಶ ಸಿಗುತ್ತಲ್ವ. ಅದಕ್ಕಾಗಿ ನಾವು ತೋಟದಲ್ಲೇ ಹಾಕಿಬಿಟ್ರೆ ಗೊಬ್ಬರನೂ ಅದೇ ಅಡಿಕೆ ಮರಕ್ಕೆ ಹಾಕ್ತೀವಲ್ಲ ಅದೇ ಗೊಬ್ಬರದಲ್ಲಿ ಹಾಕಿಬಿಟ್ರೆ ಬೆಳಿಲಿಕ್ಕೂ ತುಂಬ ಜಾಗ ಸಿಗುತ್ತೆ. ಮತ್ತು ಗೊಬ್ಬರನೂ ಕೂಡ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಿಕ್ಬಿಡತ್ತೆ. ಗೊಬ್ಬರನೂ ಅದಕ್ಕೇನು ಜಾಸ್ತಿ ಬೇಕಾಗಿಲ್ಲ. ಅದೇ ಗೊಬ್ಬರದಲ್ಲಿ ಕೂಡ ಸೌತೆಕಾಯಿನ ನಾವು ಬೆಳಿಬಹುದು. ಮನೇಲೂ ಕೂಡ ನಾವು ಬೆಳೆಸಬಹುದು. ಆದರೆ ಅದಕ್ಕೆ ಬೆಳಿಲಿಕ್ಕೂ ಕೂಡ ಜಾಗ ಮಾಡ್ಕೊಡ್ಬೇಕಾಗತ್ತೆ. ಮತ್ತು ಗೊಬ್ಬರನೂ ಎಕ್ಸ್ಟ್ರಾ ಹಾಕಬೇಕಾಗತ್ತೆ. ಮತ್ತು ಮನೆ ಕಡೆಗೆಲ್ಲ ಅಷ್ಟು ಫಲವತ್ತಾದಂಥ ಮಣ್ಣು ಕೂಡ ಸಿಗ್ಲಿಕ್ಕೆ ಸ್ವಲ್ಪ ಅಪರೂಪನೇ ನಮಗೆ. ಅದಕ್ಕಾಗಿ ನಾವು ಯಾವ ತೋಟಕ್ಕೆ ಗೊಬ್ಬರ ಹಾಕ್ತೀವಲ್ಲ ಆ ತೋಟಕ್ಕೆ ನಾವು ಅಡಿಕೆ ಬುಡದಲ್ಲಿ ಈ ಥರ ಮಾಡಿಬಿಟ್ಟು ನಾವು ಸೌತೆಕಾಯಿ ಬೀಜನ ಹಾಕ್ತೀವಿ. ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಸೌತೆಕಾಯಿ ಬೀಜ ಹಾಕಿದ್ರೆ ಚೆನ್ನಾಗಿ ಬಂದಿರುತ್ತೆ. ನೆಕ್ಸ್ಟ್ ಮಳೆ ಜೋರಾಗಿ ಸ್ಟಾರ್ಟ್ ಆಯಿತು ಅಂತಂದರೆ ಸೌತೆಕಾಯಿ ಬೀಜ ಹುಟ್ಟು ಬರೋದು ತುಂಬ ಕಡಿಮೆ. ಆದಷ್ಟು ಬೇಗ ನಾವು ಸೌತೆಕಾಯಿ ಬೀಜನ ಹಿಂಗೆ ಹಾಕಿಡಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಸೌತೆಕಾಯಿನೂ ತುಂಬ ಬೆಳೆಯುತ್ತೆ. ಮತ್ತು ತೋಟದಲ್ಲೇ ಮತ್ತು ಜಾಗನೂ ವೇಸ್ಟ್ ಆಗೋದಿಲ್ಲ. ಕಡೆಗೆ ಕಳೆನೆಲ್ಲ ತೆಗಿಬೇಕಾದ್ರೆ ಸೌತೆಕಾಯಿ ಬಳ್ಳಿ ಎಲ್ಲ ಆಲ್ರೆಡಿ ಸತ್ತೋಗ್ಲಿಕ್ಕೆ ಬಂದಿರುತ್ತೆ. ಆವಾಗ ಅದನ್ನೆಲ್ಲ ಎಳೆದ್ಬಿಟ್ಟು ಒಂದು ಕಡೆ ರಾಶಿ ಮಾಡಿದ್ರೆ ಸಾಕು. ನಿಮ್ಮ ಮನೇಲಿ ಏನಾದರೂ ಹೊಲ ಗಿಲ ಇತ್ತು ಅಂತಂದರೆ ಈ ಥರ ಗೊಬ್ಬರ ಹಾಕಿದ್ರಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಮನೆ ಅಂಗಳದಲ್ಲಿ ಬೇಸಿಗೆಗಾಲದಲ್ಲಿ ಅಡಿಕೆನ ಒಣಸ್ಲಿಕ್ಕೆ ಹಾಕೋದು. ಮಳೆಗಾಲ ಸ್ಟಾರ್ಟ್ ಆಯ್ತಂದರೆ ನಮ್ಗೆ ಮನೆಗೆ ಬೇಕಾಗುವಷ್ಟನ್ನು ತರಕಾರಿನ ಮಾಡ್ಕೊಳ್ಳೋದು. ಜಾಸ್ತಿ ಏನಿಲ್ಲ, ಎಲ್ಲ ಥರದ್ದು ಎಷ್ಟಾಗುತ್ತೋ ಅಷ್ಟನ್ನು ತರಕಾರಿ ಮಾಡ್ಕೊಳ್ಳೋದು. ಜಾಸ್ತಿ ಅಂತಲ್ಲ, ನಮ್ಮ ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು 4 ಬುಡನ ಮಾಡ್ಕೊಳ್ಳೋದು. ಇಲ್ಲಿ ಬೀನ್ಸಿಂದು ಬೀಜ ಮತ್ತು ಬೆಂಡೆಕಾಯಿ ಬೀಜನ ಇದೆ. ಇದು ಅಂಗಡಿಯಿಂದ ತಂದಿರೋದಲ್ಲ. ಫಸ್ಟಿಗೆ ನಾವು ಮಾಡಬೇಕಾದ್ರೆ ಅಂಗಡಿಯಿಂದ ತಂದಿರೋದು. ಕಡೆ ನೆಕ್ಸ್ಟ್ ನಮ್ಮ ಮನೇಲಿ ಬೆಳೆಸ್ತಾರಲ್ಲ ಅದನ್ನು ನಾವು ಬೀಜನ ಶೇಖರಣೆ ಮಾಡಿ ಇಟ್ಕೊತೀವಿ. ಗಾಜಿನ ಬಾಟ್ಲೊಳಗೆ ಹಾಕಿ ಬೆಂಕಿ ಮೇಲೆ ಇಟ್ಟು ಈ ಥರ ಮಾಡಿಬಿಟ್ಟು ನಾವು ಬೀಜನ ಚಲೋ ಬೀಜ ಇರುತ್ತಲ್ವ, ಅಂದರೆ ಒಳ್ಳೆ ಪೌಷ್ಟಿಕಾಂಶ ಇರುವಂಥ ಬೀಜನ ಶೇಖರಣೆ ಮಾಡಿ ಇಟ್ಕೊತೀವಿ. ಇಲ್ಲಿ ನಮ್ಮಮ್ಮ ತೋರಿಸ್ತಾ ಇದ್ದಾರೆ ಬೀಜನ ಹೇಗೆ ಇಡೋದು ಅಂತ ಹೇಳಿ. ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಜಸ್ಟ್ ಕಲಿತಾ ಇದ್ದೀನಿ. ಆದರೂ ಕೂಡ ವರ್ಷ ಮರ್ತೋಗಿರುತ್ತೆ. ಮತ್ತು ನಾವು ಅಮ್ಮನ ಹತ್ರ ಕೇಳಿಬಿಟ್ಟು ಮತ್ತೆ ತಿಳ್ಕೊಳ್ಳೋದು. ಅಮ್ಮ ಹೇಳಿದ್ಲು ಬೀಜನ ಈ ಥರ ಇಡು ಅಂತ ಹೇಳ್ಬಿಟ್ಟು. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಇಡೋದು ಅಂತ ಹೇಳ್ಬಿಟ್ಟು. ಬೀಜದ ಬಾಯಿ ಇರುತ್ತಲ್ವ ಅದನ್ನು ನೆಲಕ್ಕೆ ತಾಗಿಸ್ಬಿಟ್ಟು ಈ ಥರ ಇಡು ಅಂತ ಹೇಳಿ ಇಡ್ತಾ ಇದ್ದೀನಿ. ಒಂದೊಂದು ಜಾಗದಲ್ಲಿ 2 ಬೀಜನ ಇಡ್ತಾ ಇದ್ದೀವಿ. ಸ್ವಲ್ಪ ದೂರ ಯಾಕಂದರೆ ಒಂದೊಂದು ಬೀಜಕ್ಕೆ ಒಂದೊಂದು ಬುಡ ಆಗುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ದೂರದಲ್ಲಿ ಇಡು ಅಂತ ಹೇಳ್ಬಿಟ್ಟು ಬೂದಿನ ಹಾಕೊಂಡಿದ್ವಿ. ಅಂದರೆ ಕೆಳಗಡೆಯಿಂದ ಫಲವತ್ತಾದ ಮಣ್ಣು, ಅದ್ರ ಮೇಲ್ಗಡೆಯಿಂದ ಬೂದಿ ಹಾಕಿದ್ವಿ. ಸ್ವಲ್ಪನೇ ಹಾಕಿದ್ವಿ. ಯಾಕೆ ಹಾಕಿದ್ದೀವಿ ಅಂತಂದರೆ ನಮ್ಮ ಜಾಗದಲ್ಲಿ ಏನಿದೆ ಅಂದರೆ ಒರ್ಲೆ ಏನಿಟ್ರೂ ಕೂಡ ಒರ್ಲೆ ತಿನ್ಕೊಂಡು ಹೋಗ್ಬಿಡತ್ತೆ. ಬೂದಿ ಹಾಕಿದ್ರೆ ಸ್ವಲ್ಪ ಒರ್ಲೆ ತಿನ್ನೋದು ಕಡಿಮೆ ಅಂತ ಹೇಳ್ಬಿಟ್ಟು ಈ ಥರ ಬೂದಿ ಹಾಕಿಟ್ಟಿದ್ದೀವಿ. ಆ ಬೂದಿ ಹಾಕಿಬಿಟ್ಟು ಅದ್ರ ಮೇಲ್ಗಡೆಯಿಂದ ಮತ್ತು ಸ್ವಲ್ಪ ಮಣ್ಣು ಹಾಕ್ತೀವಿ. ಆವಾಗ ಸ್ವಲ್ಪ ಸಸಿನ ಒರ್ಲೆಯಿಂದ ತಿನ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ನೋಡೋದು. ಅಲ್ಲ ತಿನ್ನೋದಿಲ್ಲ ಅಂತೇಳಿ ನಮ್ದು ಅಜಂಪ್ಷನ್ನು. ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಬೀಜ ಇಟ್ಬಿಟ್ಟು ಬೀಜದ ಮೇಲೆ ಸ್ವಲ್ಪ ಒಂದು ಮಣ್ಣು ಹಾಕಿದ್ರೆ ಸಾಕು. ಜಾಸ್ತಿ ಮಣ್ಣು ಹಾಕಿದ್ರೂ ಕೂಡ ಅದು ಹುಟ್ಟು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಸ್ವಲ್ಪ, ಅಂದರೆ ಬೀಜನ ಮುಚ್ಚಿದ್ರೆ ಸಾಕು ಅಷ್ಟೇ. ಒಂದು ಸ್ವಲ್ಪ ಮಣ್ಣು ಹಾಕಿಡು ಅಂತ ಹೇಳಿದ್ಲು ಅಮ್ಮ. ಸೊ ಬೀನ್ಸ್ನ ಬೆಳೆದಿರೋದನ್ನ ಸಾಧ್ಯ ಆದರೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗೆ ಬಳ್ಳಿ ನಾಬಿದೆ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಜಾಸ್ತಿ ಮಳೆ ಬಿದ್ರಂತೂ ಎಲ್ಲ ಕೊಳ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ನಮ್ಮ ಫುಲ್ ಮಲೆನಾಡು ಆಗಿರೋದ್ರಿಂದ ಜಾಸ್ತಿ ಮಳೆ ಬಿದ್ದರೆ ಕೊಳೆಯುತ್ತೆ. ಯಾಕೆಂದರೆ ನೀರು ಸ್ಟಾಕ್ ಆಗಿ ಅಥವಾ ಜಾಸ್ತಿ ರಭಸವಾಗಿ
ಮಳೆ ಕಂಟಿನ್ಯೂಸ್ ಆಗಿ ಬೀಳ್ತಾ ಇದ್ರೆ ಕೊಳೆಯೋ ಚಾನ್ಸಸ್ ತುಂಬಾ ಇರುತ್ತೆ. ಇದು ಅಂಗಳದಲ್ಲೇ ಸಮವಾಗಿರತ್ತಲ್ವಾ, ಅಂಗಳ ಆದ್ರೆ ಅಡಿಕೆ ಹೊಸ್ಲಿಕ್ಕೆ ಅಂತ ಹೇಳಿ ಲೆವೆಲ್ ಇರತ್ತಲ್ವಾ ಅಂಗಳ, ಅದ್ರ ಮೇಲ್ಗಡೆಯಿಂದ ನಾವು ಫಲವತ್ತಾದಂತ ಮಣ್ಣು ತಂದು ಹಾಕ್ಬಿಟ್ಟು ಒಂದು ಕೆಳಗಡೆ ನೋಡಿ ಬೂದಿ ಹಾಕೊಂಡಿದೀವಿ. ಅದ್ರ ಮೇಲ್ಗಡೆಯಿಂದ ಮತ್ತೆ ಮಣ್ಣು ಹಾಕ್ತಾ ಇದೀವಿ. ಅಂದ್ರೆ ಬೀಜ ಇಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಣ್ಣು ಹಾಕ್ತಾ ಇದೀವಿ. ನೋಡ್ಬೋದು ಎಷ್ಟು ಸ್ವಲ್ಪ ಸ್ವಲ್ಪ ಮಣ್ಣು ಹಾಕ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಅಂದ್ರೆ ಅದನ್ನು ಕೂಡ ಫಲವತ್ತಾದ ಮಣ್ಣೆಯ. ಅದನ್ನ ಹಾಕ್ಬಿಟ್ಟು ಅಂದ್ರೆ ಜಾಸ್ತಿ ಹಾಕಿದ್ರುನು ಕೂಡ ಆಗುದಿಲ್ಲ. ಸೊ ನೆಕ್ಸ್ಟ್ ಸಸಿನ ಸ್ವಲ್ಪ ದೊಡ್ಡಾದ್ಮೇಲೆ ಮತ್ತೆ ಸ್ವಲ್ಪ ಮಣ್ಣು ಹಾಕ್ತೀವಿ. ಆದ್ರೆ ಅಂಗಳದಲ್ಲೇ ಇರುವಂತ ಮಣ್ಣು ಅಂತಲ್ಲ, ಬೇರೆ ಕಡೆಯಿಂದಾನೇ ತಂದು ಮಣ್ಣನ್ನ ನಾವು ಫಲವತ್ತಾದಂತ ಮಣ್ಣು ಇರತ್ತಲ್ವಾ ಅದನ್ನ ತಂದ್ಬಿಟ್ಟು ನಾವು ಹಾಕ್ತಾ ಇದ್ದೀವಿ. ತುಂಬಾ ಮಣ್ಣು ತಂದು ಹಾಕಿ ಅಂಗಳದಲ್ಲಿ ರಾಶಿ ಮಾಡ್ಕೊಂಡ್ರು ಕೂಡ ಮತ್ತೆ ಬೇಸಿಗೆಗಾಲದಲ್ಲೂ ಕೂಡ ಮತ್ತೆ ಅಂಗಳನ ಸರಿ ಮಾಡ್ಬೇಕಿದ್ರೆ ಮತ್ತೆ ಆ ಮಣ್ಣನ್ನು ತೆಗೆದು ಮತ್ತೆ ಬೇರೆ ಕಡೆ ಹಾಕ್ಬೇಕಾಗತ್ತೆ. ಜಾಸ್ತಿನೂ ಕೂಡ ಮಣ್ಣು ತಂದು ಹಾಕೋಂಗಿಲ್ಲ. ಮತ್ತೆ ಬೇಸಿಗೆಗಾಲದಲ್ಲಿ ಅಡಿಕೆ ಒಣಸ್ಲಿಕ್ಕೆ ಹಾಕ್ಬೇಕು ಅಂತ ಹೇಳಿ ಮತ್ತೆ ಅಂಗಳ ಕ್ಲೀನ್ ಮಾಡ್ಬೇಕಾದ್ರೆ ಆ ಮಣ್ಣನ್ನೇ ಎಲ್ಲ ಹಾಕ್ಬೇಕಲ್ಲ ನಾವು ಅಂತ ಹೇಳ್ಬಿಟ್ಟು ಎಷ್ಟು ಆಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪ ಮಣ್ಣು ತಂದ್ಬಿಟ್ಟು ಈ ತರ ರಾಶಿ ಮಾಡ್ಬಿಟ್ಟು ನೋಡ್ಬೋದು ಸ್ಟ್ರೇಟ್ ಆಗಿ ಹೇಗೆ ನಾವು ಮಾಡಿದೀವಿ ಅಂತ ಹೇಳ್ಬಿಟ್ಟು ಈ ತರ ಮಾಡ್ಬಿಟ್ಟು ನಾವು ತರಕಾರಿ ಬೀಜನ ಹಾಕ್ತೀವಿ. ಇಲ್ಲೇ ಆಲ್ರೆಡಿ ಅಂಗಳದಲ್ಲೇ ನಾವು ಮಣ್ಣನ್ನ ತಂದು ಹಾಕೊಂಡಿದೀವಿ. ಅಂದ್ರೆ ತಳ್ಳು ಗಾಡಿ ಇರತ್ತಲ್ವಾ, ಆ ಗಾಡಿ ಮೇಲೆ ಸ್ವಲ್ಪ ಮಣ್ಣನ್ನ ಬೇಸಿಗೆಗಾಲದಲ್ಲೇ ತಂದು ಹಾಕೊಂಡಿದೀವಿ ಆಗಿತ್ತು. ಮತ್ತೆ ಒಂದೇ ಸತಿ ಅಂದ್ರೆ ತರಕ್ ಆಗುದಿಲ್ಲ ಅಂತ ಹೇಳ್ಬಿಟ್ಟು ಈ ಅಂಗಳದಲ್ಲಿ ಮಳೆಗಾಲದಲ್ಲಿ ಅಷ್ಟೇ ಅಂತ ಹೇಳಿ ಮೆಣಸಿನ ಸಸಿ, ಬೆಂಡೆಕಾಯಿ ಸಸಿ, ಬೀನ್ಸು, ಬೆಂಡೆಕಾಯಿ ಮತ್ತೆ ಚಿಟ್ಟಮಿಟಿಕಿ ಎಷ್ಟು ಬೇಕಾಗುತ್ತೋ ಅಂದ್ರೆ ಎಲ್ಲಾ ತರದ್ದು ಎಷ್ಟಾಗುತ್ತೋ ಅಷ್ಟನ್ನ ಮಾಡೋದು. ಆದ್ರೆ ಅಷ್ಟಕ್ಕಷ್ಟು ಅಂತ ಆಗೋದಿಲ್ಲ. ಎಷ್ಟಾಗುತ್ತೋ ಮಾಡೋ ಪ್ರಯತ್ನ ನಾವು ಮಾಡೋದು. ಬೆಳೆದ್ರೆ ತಿನ್ನೋದು, ಇಲ್ಲ ಅಂತಂದ್ರೆ ಹಾಗೆ ಬಿಡೋದು. ಸೊ ಸಾಧ್ಯ ಆದಷ್ಟು ನಾವು ಟ್ರೈ ಮಾಡ್ತಾ ಇರ್ತೀವಿ. ಆದ್ರೂನು ಕೂಡ ಬೆಳೆಯೋದು ಅಷ್ಟೇ ಸ್ವಲ್ಪನೇ ಬೆಳೆಯುತ್ತೆ. ನಮ್ಗೆ ಒಂದು ಕುಟುಂಬಕ್ಕೆ ಸಾಕಾಗುವಷ್ಟು ತರಕಾರಿನ ಬೆಳೆದ್ರೆ ಹೆಚ್ಚಾಗತ್ತೆ. ನಾವು ಇಲ್ಲಿ ಪ್ರಯತ್ನ ಮಾಡೋದು ನೋಡ್ರೆ ತುಂಬಾನೇ ಪ್ರಯತ್ನ ಮಾಡಬೇಕು. ಆದ್ರೆ ಅಷ್ಟೆಲ್ಲ ಬೆಳೆಯೋದೇ ಇಲ್ಲ. ಮಣ್ಣನ್ನೆಲ್ಲ ಹಾಕ್ಬಿಟ್ಟು ಕರೆಕ್ಟಾಗಿ ಲೆವೆಲ್ ಮಾಡಿಬಿಟ್ರೆ ಆಯ್ತು. ಇದು ಬೆಂಡೆಕಾಯಿ ಬೀಜ ನೋಡಿರ್ಬೋದು. ಬೆಂಡೆಕಾಯಿ ಬೀಜ ಇದು ಚಿಕ್ಕ ಚಿಕ್ಕದಾಗಿ ಗೋಲ್ ಗೋಲಾಗಿರುತ್ತೆ. ಈ ಬೆಂಡೆಕಾಯಿನ ಬೀಜನೂ ಕೂಡ ಸೇಮ್ ಅದೇ ರೀತಿ ಇಟ್ಟರೆ ಆಯಿತು. ಸೊ ಒಂದೊಂದು ಬುಡಕ್ಕೆ ಎರಡೆರಡು ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ. ಸೊ ಜಾಸ್ತಿ ಬೀಳುತ್ತೆ ಯಾಕಂದರೆ ಚಿಕ್ಕ ಚಿಕ್ಕದು ಗೋಲ್ ಗೋಲ್ ಥರ ಇರುತ್ತಲ್ವಾ, ಎರಡೆರಡು ಹಾಕ್ಲಿಕ್ಕೆ ಹೋದರೆ ಅಲ್ಲಿ ಒಂದೊಂದು ಕಡೆನೇ ಎರಡೆರಡು ಬಿದ್ದಿರುತ್ತೆ ಮತ್ತು ಜಾಸ್ತಿನೂ ಬೀಳುತ್ತೆ. ಆದರೂ ಕೂಡ ಹಾಕ್ತಾ ಇದ್ದೀನಿ ಯಾಕಂದರೆ ಹಾಕಿರೋದಷ್ಟು ಬರೋದಿಲ್ಲ. ಆದರೂ ಕೂಡ ನಾವು ಎಷ್ಟಾಗುತ್ತೋ ಅಷ್ಟನ್ನು ಹಾಕ್ತಾ ಇರೋದು. ಎಲ್ಲರೂ ಕೂಡ ಅಂದ್ಕೊಳ್ಬೇಡಿ ಮತ್ತೆ ಇಷ್ಟೆಲ್ಲ ತರಕಾರಿ ಹಾಕ್ಬಿಟ್ಟು ಇವರೇನಪ್ಪ ತರಕಾರಿನೆಲ್ಲ ಸೇಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೇಲ್ ಮಾಡುವಷ್ಟು ತರಕಾರಿ ಅಂತೂ ಬೆಳೆಯೋದಿಲ್ಲ. ಯಾಕಂದರೆ ನಾವು ಹಾಕೋದು ನಮ್ಮ ಪ್ರಯತ್ನನ ನಾವು ಮಾಡ್ತಾ ಇರೋದು. ಆದರೆ ತರಕಾರಿ ಆದರೆ ನಮ್ಗೆ ತಿನ್ನೋಕೆ ಸಾಕಾಗುವಷ್ಟು ಆದರೆ ಸಾಕು ಅಂತೇಳಿ ಹಾಕೋದು. ಇಷ್ಟಾಗುತ್ತೋ ಅಷ್ಟು ಆಗೋದಿಲ್ಲ. ಅದು ಯಾಕೆ ಏನಾದರೂ ಒಂದು ಹುಳ ಆದರೂ ಆಗುತ್ತೆ, ಇಲ್ಲಾಂತಂದರೆ ಬುಡದಲ್ಲೇ ಕೊಳೆತು ಹೋಗುತ್ತೆ, ಇಲ್ಲಾಂದರೆ ಅಷ್ಟು ಜಸ್ಟ್ ಫಲ ಬರ್ತಾ ಇದೆ ಅನ್ನೋ ಅಷ್ಟರಲ್ಲಿ ಸತ್ತಾದರೂ ಹೋಗುತ್ತೆ. ಏನೋ ಒಂದು ಪರಿಸ್ಥಿತಿ ಆಗಿರುತ್ತೆ. ಔಷಧಿ ಹೊಡೆದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ನಮಗೆ ಮನೆಗೆ ಸಾಕಾಗುವಷ್ಟು ಒಂದು ಸ್ವಲ್ಪ ಒಂದು ವಾರಕ್ಕೆ ಒಂದ್ಸತಿ ಒಂಥರ ಸಾಂಬಾರು ಮಾಡಲಿಕ್ಕೋ ಪಲ್ಯ ಮಾಡಲಿಕ್ಕೋ ಏನೋ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಸಾಕಾಗುವಷ್ಟು ತರಕಾರಿನ ಬೆಳೆಸ್ಕೊಂತೀವಿ ಅಷ್ಟೇ. ಇವತ್ತು ಬೀನ್ಸಿಂದು ಮತ್ತು ಬೆಂಡೆಕಾಯಿ 2 ಥರ ಬೀಜನ ಹಾಕಿದ್ವಿ. ಸಂಜೆ ಈವ್ನಿಂಗ್ ಟೈಮಿಗೆ ಇದನ್ನು ನಾವು ಮಾಡಿರೋದು. ಬೀಜ ಎಲ್ಲ ಹಾಕಾದ್ಮೇಲೆ ಲಿಂಬೆ ಗಿಡಕ್ಕೆ ನೋಡುವಷ್ಟರಲ್ಲಿ ಲಿಂಬೆಹಣ್ಣು ಸ್ವಲ್ಪ ಹಣ್ಣಾಗಿದ್ದಿತ್ತು. ಅದನ್ನು ಕೊಯ್ಯುವ ಅಂತ ಹೇಳ್ಬಿಟ್ಟು ಅಂದ್ವಿ. ಯಾಕೆಂತಂದರೆ ಅದು ಲಿಂಬೆ ಹಣ್ಣನ್ನು ಹಣ್ಣಾಗಿ ಫುಲ್ ನೆಲಕ್ಕೆ ಬಿದ್ದುಬಿಟ್ರೆ ಹಾಳಾಗುತ್ತೆ ಬೇಗ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊಯ್ದು ಇಡುವ, ಯಾರಿಗಾದರೂ ಬೇಕಿದ್ರೆ ಕೊಡುವ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಉಪ್ಪಿನಕಾಯಿ ಹಾಕಲಿಕ್ಕೆ ಚೆನ್ನಾಗಿ ಆಗುತ್ತಾ ಅಂತ ಹೇಳ್ಬಿಟ್ಟು ಲಿಂಬೆ ಹಣ್ಣನ್ನು ತೆಗಿತಾ ಇದ್ದೀವಿ. ಯಾಕೆಂದರೆ ಮತ್ತೆ ಮಳೆ ಸ್ಟಾರ್ಟ್ ಆಗಿ ಮತ್ತೆ ಫುಲ್ ಉಳಿದ್ಬಿಟ್ರೆ ಮಳೆ ನೀರಿಗೆ ಫುಲ್ ಕೊಳ್ತೋಗ್ಬಿಡುತ್ತೆ ಲಿಂಬೆ ಹಣ್ಣು. ಅದಕ್ಕೆ ಒಂದು ಸ್ವಲ್ಪ ಹಣ್ಣಾಗಿದ್ರೂ ಕೂಡ ತೆಗಿತಾ ಇದ್ದೀವಿ. ಯಾಕಂದರೆ ಮಳೆ ನೀರು ತಾಗಿಬಿಟ್ಟು ನೆಲಕ್ಕೆ ಬಿದ್ದುಬಿಟ್ಟು ಮಳೆ ನೀರು ತಾಗಿಬಿಟ್ರೆ ಲಿಂಬೆಹಣ್ಣು ಸುಮ್ಮನೆ ವೇಸ್ಟೇ ಆಗುತ್ತೆ, ಅಷ್ಟು ಕೊಳ್ತೋಗುತ್ತೆ. ನಾವು ತಿಂದಂಗಿಲ್ಲ, ಬೇರೆಯವ್ರಿಗೆ ಕೊಟ್ಟಂಗೂ ಇಲ್ಲ. ಅದಕ್ಕಾಗಿ ಲಿಂಬೆಹಣ್ಣನ್ನು ಕೊಯ್ತಾ ಇದ್ದೀವಿ. ನೋಡ್ಬೋದು ಹಣ್ಣಾಗಿರೋದನ್ನು ಲಿಂಬೆಹಣ್ಣು ಕೊಯ್ದಾದ್ರೆ ಒಂದು ಟೆನ್ಷನ್ ಅಂದರೆ ಮುಳ್ಳು ಕರೆಕ್ಟಾಗಿ ಚುಚ್ಚುತ್ತೆ. ಸೊ ತೆಗಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತೆಗಿಬೇಕಾಗತ್ತೆ. ಒಂದು ಲಿಂಬೆಹಣ್ಣಿನ ಗಿಡ ಇದ್ದರೆ ಸಾಕು, ಒಂದು ಫ್ಯಾಮಿಲಿಗೆ ಆರಾಮ್ಸೆ ವರ್ಷ ಪೂರ್ತಿ ಸಾಕಾಗುವಷ್ಟು ಲಿಂಬೆಹಣ್ಣನ್ನು ಇದು ಮಾಡ್ಬೋದು. ಅಂದರೆ ವರ್ಷ ಪೂರ್ತಿ ನಮ್ಗೆ ಜ್ಯೂಸ್ ಮಾಡ್ಲಿಕ್ಕಾಗಿರ್ಬೋದು, ಉಪ್ಪಿನಕಾಯಿ ಮಾಡ್ಲಿಕ್ಕಾಗಿರ್ಬೋದು, ಎಷ್ಟು ಲಿಂಬೆಹಣ್ಣು ಬೇಕಾಗುತ್ತೋ ಅಷ್ಟನ್ನು ಆರಾಮಾಗಿ ಒಂದು ಕುಟುಂಬಕ್ಕೆ ಸಾಕು ಮಾಡ್ಬೋದು ನಾವು. ಇಷ್ಟು ಲಿಂಬುನ ತೆಗೆದ್ವಿ ನಾವು. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ಸುವರ್ಣಗೆಡ್ಡೆ ಆಲ್ರೆಡಿ ನೆಟ್ಟಾಗಿದೆ. ನೆಡೋಕ್ಕಿಂತ ಮುಂಚೆ ವಿಡಿಯೋ ಮಾಡ್ಲಿಕ್ಕೆ ನಂಗೆ ಸಿಗಲೇ ಇಲ್ಲ. ಸೊ ಇವಾಗ ಕಾಣಿಸ್ತಾ ಇದ್ದೀನಿ. ಸೊ ಆಲ್ರೆಡಿ ನೆಟ್ಟಿದ್ದೀವಿ. ಇದು ಸುವರ್ಣಗೆಡ್ಡೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೆಕ್ಸ್ಟ್ ನಾವು ಅದನ್ನು ಬೇಸಿಗೆಗಾಲ ಬಿತ್ತಿದ ತಕ್ಷಣ ಅದ್ರ ಬಗ್ಗೆ ಹೇಳ್ತೀನಿ. ಇದು ನಮ್ಮ ಮನೆಯ ಕೆಸುವಿನ ಗೆಡ್ಡೆ ಪರಿಸ್ಥಿತಿ. ಈ ಕೆಸುವಿನ ಗೆಡ್ಡೆ ಎಲ್ರಿಗೂ ಗೊತ್ತಿರಬೇಕು. ಈ ಸಲ ನಮಗೆ ನೆಟ್ಟಿದ್ದು ಆದರೆ ನಾನು ನಿಮಗೆ ಕಾಣಿಸ್ತೀನಿ. ಯಾಕೆಂದರೆ ಎಲ್ಲ ಕೂಡ ಹಾಳಾಗೋಗಿದೆ, ಚಿಗುರು ಬರ್ತಾನೆ ಇಲ್ಲ. ಮಳೆಗಾಲದಲ್ಲಿ ತಂದು ಹಾಕಿದ್ದೀವಿ. ಸೊ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಕೆಸುವಿನ ಗೆಡ್ಡೆ ಬಗ್ಗೆ. ಸೊ ನೆಕ್ಸ್ಟ್ ಈ ಮುಂದಿನ ವರ್ಷಕ್ಕೆ ಇದ್ರ ಬಗ್ಗೆ ನಾನು ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ.